ಅರ್ಹತೆಗಳು: ರಾಜನ ಯುದ್ಧಗಳಲ್ಲಿ ಸಹಾಯ ಮಾಡಿದ. ಸಣ್ಣ ಯುದ್ಧಗಳ ನೇರ ಉಸ್ತುವಾರಿಯನ್ನು ಅವರು ವಹಿಸಿಕೊಂಡಿರಬಹುದು. ಕದಂಬ ಸೈನ್ಯಕ್ಕೆ ಗೆರಿಲ್ಲಾ ವಿಧಾನಗಳಲ್ಲಿ ತರಬೇತಿ ನೀಡಲಾಯಿತು. ಪಲ್ಲವ ಗಡಿ ಕಾವಲುಗಾರರ ಮೇಲೆ ಅವರ ಯಶಸ್ಸು ಹೆಚ್ಚಾಗಿ ಈ ವಿಧಾನದ ಉದ್ಯೋಗದಿಂದಾಗಿ. ಪ್ರಾಚೀನ ಯುದ್ಧದಲ್ಲಿ ಕೋಟೆಗಳು ಪ್ರಮುಖ ಪಾತ್ರ ವಹಿಸಿವೆ. ಸಾಮ್ರಾಜ್ಯದ ರಾಜಧಾನಿ ನಗರ ಮತ್ತು ಪ್ರಾಂತೀಯ ಪ್ರಧಾನ ಕಚೇರಿಯು ಅಜೇಯ ಕೋಟೆಗಳಿಂದ ಸುತ್ತುವರಿದಿದೆ. ಐಹೊಳೆ ಶಾಸನದಲ್ಲಿ ರವಿಕೀರ್ತಿ ಬನವಾಸಿ ಕೋಟೆಯನ್ನು ಬಹಳವಾಗಿ ಹೊಗಳಿದ್ದಾರೆ. ಕದಂಬರು ದೊಡ್ಡ ಮತ್ತು ಸುಸಜ್ಜಿತ ಸೈನ್ಯವನ್ನು ನಿರ್ವಹಿಸುತ್ತಿದ್ದರಂತೆ, ಇದನ್ನು ಊಳಿಗಮಾನ್ಯ ಸುಂಕದಿಂದ ಹೆಚ್ಚಿಸಲಾಯಿತು. ಹಣಕಾಸು ಆಡಳಿತ: ತಮ್ಮ ಆರ್ಥಿಕ ಆಡಳಿತದಲ್ಲಿ ಕದಂಬರು ಸ್ಮೃತಿಗಳಲ್ಲಿ ಹೇಳಲಾದ ತತ್ವಗಳನ್ನು ಅನುಸರಿಸಿದರು. ಅವರು ಜನರ ಮೇಲೆ ಭಾರೀ ತೆರಿಗೆಯನ್ನು ಹೊರಿಸಲಿಲ್ಲ. ಭೂ ಕಂದಾಯವು ರಾಜ್ಯಕ್ಕೆ ಆದಾಯದ ಪ್ರಮುಖ ಮೂಲವಾಗಿದೆ. ಇತರ ಮೂಲಗಳ ಪೈಕಿ ಎಣ್ಣೆ ಪ್ರೆಸ್ಗಳು, ಮೃಗಗಳು, ವೀಳ್ಯದೆಲೆ ಮತ್ತು ಉಪ್ಪಿನ ಮೇಲಿನ ತೆರಿಗೆಯನ್ನು ಉಲ್ಲೇಖಿಸಬಹುದು. ಯುದ್ಧದ ಲೂಟಿ ರಾಜ್ಯಕ್ಕೆ ಆದಾಯದ ಗುರುತಿಸಬಹುದಾದ ಮೂಲವನ್ನು ಪ್ರತಿನಿಧಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕದಂಬರು ಉತ್ತಮ ಆರ್ಥಿಕ ನೀತಿಯನ್ನು ಅನುಸರಿಸಿದರು. ಕದಂಬ ಆಡಳಿತದ ಗಮನಾರ್ಹ ವೈಶಿಷ್ಟ್ಯವೆಂದರೆ ಗ್ರಾಮ ಪಂಚಾಯತ್ಗಳು ನಿರ್ವಹಿಸುವ ಪಾತ್ರ. ಅವು ರಾಜ್ಯದ ಹಸ್ತಕ್ಷೇಪದಿಂದ ಮುಕ್ತವಾದ ಸ್ವಾಯತ್ತ ಘಟಕಗಳಾಗಿದ್ದವು. ಅದರ ಸಂಯೋಜನೆ ಮತ್ತು ಕಾರ್ಯಗಳ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ. ಒಂದು ನಿರ್ದಿಷ್ಟ ಹಳ್ಳಿಯ ಜನರು ಅಸಾಧಾರಣ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಒಂದು ಸ್ಥಳದಲ್ಲಿ ಭೇಟಿಯಾದರು ಎಂದು ಕದಂಬರ ಶಾಸನವು ನಮಗೆ ತಿಳಿಸುತ್ತದೆ. ಅವರು ಗ್ರಾಮದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದರು ಮತ್ತು ಗ್ರಾಮ ವಿವಾದಗಳನ್ನು ಸಹ ನಿರ್ಧರಿಸಿದರು ಎಂದು ಭಾವಿಸಬಹುದು. ಒಂದು ಪದದಲ್ಲಿ, ಕದಂಬರು ರಾಜ್ಯ ಮತ್ತು ಪ್ರಜೆಗಳ ಹಿತಾಸಕ್ತಿಗಳನ್ನು ಪೂರೈಸುವ ಆಡಳಿತ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು: ಕದಂಬ ಸಮಾಜದ ರಚನೆಯು ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ಆಧರಿಸಿದೆ. ಡೆಕ್ಕನ್ಗೆ ವಿದೇಶಿಯರ ವಲಸೆ ಮತ್ತು ಅವರ ಭಾರತೀಕರಣವು ಸಾಮಾಜಿಕ ಕ್ರಮದಲ್ಲಿ ಗೊಂದಲವನ್ನು ಸೃಷ್ಟಿಸಿರಬೇಕು. ಮಯೂರವರ್ಮನು ಅಹಿಚ್ಛತ್ರದಿಂದ, ರೋಹಿಲಖಂಡದಲ್ಲಿ, ಬ್ರಾಹ್ಮಣರನ್ನು ಏಕೆ ಆಹ್ವಾನಿಸಿದನು ಮತ್ತು ತುಳುನಾಡಿನಲ್ಲಿ ನೆಲೆಸಿದನು ಎಂಬುದನ್ನು ಇದು ವಿವರಿಸುತ್ತದೆ. ಅಸ್ತಿತ್ವದಲ್ಲಿರುವ ಬ್ರಾಹ್ಮಣ ವಿಭಾಗಗಳಾದ ಶಿವಳ್ಳಿ, ಹೈಗ, ಸಹವಾಸಿ, ವಿರಬನಂಜು ಮತ್ತು ಸಾರಸ್ವತಗಳು ಉತ್ತರದ ಮೂಲವನ್ನು ಹೊಂದಿವೆ ಎಂಬುದನ್ನು ಇಲ್ಲಿ ಗಮನಿಸುವುದು ಯೋಗ್ಯವಾಗಿದೆ. ಹಿಂದಿನ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಇತರ ಜಾತಿಗಳು ಸಮಾಜದಲ್ಲಿ ಅದೇ ಹಳೆಯ ಸ್ಥಾನಮಾನ ಮತ್ತು ಸ್ಥಾನವನ್ನು ಆಕ್ರಮಿಸಿಕೊಂಡಿವೆ. ಆದರೆ ವಿವಿಧ ಜಾತಿಗಳ ನಡುವೆ ಸಂಪೂರ್ಣ ಸಾಮರಸ್ಯವಿತ್ತು. ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಾಮಾನ್ಯ ಲಕ್ಷಣವಾಗಿತ್ತು ಮತ್ತು ಅದು ಪಿತೃಪ್ರಧಾನವಾಗಿತ್ತು. ಸಮಾಜದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವಿತ್ತು. ಅವರು ತಮ್ಮ ಗಂಡಂದಿರು ಮಾಡಿದ ದತ್ತಿಗಳೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು ಮತ್ತು ಕೆಲವೊಮ್ಮೆ ಸ್ವತಂತ್ರವಾಗಿ ಅನುದಾನವನ್ನು ಸಹ ಮಾಡಿದರು. ಪ್ರೇಮ ವಿವಾಹಗಳು ತಿಳಿದಿಲ್ಲದಿದ್ದರೂ ಸಾಮಾನ್ಯವಾಗಿ ದಂಪತಿಗಳ ಪೋಷಕರು ಮದುವೆಗಳನ್ನು ಏರ್ಪಡಿಸುತ್ತಾರೆ. ಏಕಪತ್ನಿತ್ವ ಸಾಮಾನ್ಯ ಪದ್ಧತಿಯಾಗಿತ್ತು. ಜನರ ಆಹಾರವು ಅಕ್ಕಿ, ಗೋಧಿ, ಬೇಳೆ, ತರಕಾರಿಗಳು, ಹಾಲು ಮತ್ತು ಅದರ ಉತ್ಪನ್ನಗಳು ಮತ್ತು ಕುರಿಗಳಂತಹ ಪ್ರಾಣಿಗಳ ಮಾಂಸವನ್ನು ಒಳಗೊಂಡಿತ್ತು. ಬ್ರಾಹ್ಮಣರು ಮಾಂಸವನ್ನು ತಿನ್ನಲಿಲ್ಲ, ಆದರೆ ತ್ಯಾಗದ ಸಮಯದಲ್ಲಿ ಸೋಮವನ್ನು ಸೇವಿಸಿದರು. ಜನರ ಉಡುಪು ಮತ್ತು ಆಭರಣಗಳು ಆರಂಭಿಕ ಅವಧಿಗಿಂತ ಹೆಚ್ಚು ಬದಲಾಗಲಿಲ್ಲ. ಕನ್ನಡಿಗಳ ಬಳಕೆಯನ್ನು ದೇಗಾದಲ್ಲಿರುವ ದೇವಾಲಯದಲ್ಲಿನ ಶಿಲ್ಪಗಳು ಸೂಚಿಸುತ್ತವೆ. ಮಠಗಳು ಮತ್ತು ಅಗ್ರಹಾರಗಳಲ್ಲಿ ನಿಯಮಿತವಾಗಿ ನಡೆಯುವ ಪುರಾಣ, ಭಾರತ ಮತ್ತು ಭಾಗವತದ ಪ್ರವಚನಗಳನ್ನು ಕೇಳಲು ಮತ್ತು ನೃತ್ಯ, ನಾಟಕ ಮತ್ತು ಸಂಗೀತ ಕಚೇರಿಗಳನ್ನು ವೀಕ್ಷಿಸಲು ಜನರು ತಮ್ಮ ವಿರಾಮವನ್ನು ಉಪಯುಕ್ತವಾಗಿ ಕಳೆದರು. ವಾದ್ಯ ಮತ್ತು ಗಾಯನ ಸಂಗೀತವು ಜನರಿಗೆ ಪರಿಚಿತವಾಗಿತ್ತು. ವೀಣೆ ಮತ್ತು ಕೊಳಲು ಮುಂತಾದ ಸಂಗೀತ ವಾದ್ಯಗಳು ತಿಳಿದಿದ್ದವು. ಭೂಮಿ ಆರ್ಥಿಕತೆಯ ಆಧಾರವಾಗಿ ಮುಂದುವರಿಯಿತು. ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಇದನ್ನು ವಿವಿಧ ವರ್ಗಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಸರ್ವನಾಮಾಸ್ಯ, ತ್ರಿಭೋಗ ಮತ್ತು ತಾಲವೃತ್ತಿ ಎಂಬ 3 ವಿಧದ ಅಧಿಕಾರಗಳಿದ್ದವು. ಮೊದಲ ಅಧಿಕಾರಾವಧಿಯನ್ನು ಹೊಂದಿರುವವರು ದೇವರಿಗೆ ನಮನ ಸಲ್ಲಿಸುವಾಗ ತೆರಿಗೆ ಪಾವತಿಸಿದರು. ಎರಡನೆಯ ವಿಧವನ್ನು ಖಾಸಗಿ ವ್ಯಕ್ತಿಗಳು, ದೇವರುಗಳು ಮತ್ತು ಬ್ರಾಹ್ಮಣರು ಜಂಟಿಯಾಗಿ ಆನಂದಿಸಿದರು. 19 ಮತ್ತು ಮೂರನೆಯ ಪ್ರಕಾರವನ್ನು ಹಳ್ಳಿಗಳಲ್ಲಿ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸುವವರು ಆನಂದಿಸಿರಬೇಕು. ನಿಯಮಿತವಾಗಿ ಜಮೀನುಗಳನ್ನು ಸರ್ವೆ ಮಾಡಿ ಅಳತೆ ಮಾಡಲಾಗುತ್ತಿತ್ತು. ಕೃಷಿಯು ಆರ್ಥಿಕತೆಯ ಆಧಾರವಾಗಿದ್ದರೂ, ಪ್ರವರ್ಧಮಾನಕ್ಕೆ ಬಂದ ನಗರಗಳು ಮತ್ತು ನಗರ ಜೀವನವು ತಿಳಿದಿತ್ತು. ಈ ಕಾಲದ ನಗರಗಳಲ್ಲಿ ಗೋಲಖಪುರಿ, ಬೆಳ್ಳಿಗಾಮಿ, ಬನವಾಸಿ, ಹಲಸಿ ಮತ್ತು ವೇಲುಗ್ರಾಮ, ಬೆಳಗಾವಿ ಗಳನ್ನು ಉಲ್ಲೇಖಿಸಬಹುದು. ಒಳನಾಡಿನ ವ್ಯಾಪಾರವು ವೀರಬಾಣಜಿಗರ ಕೈಯಲ್ಲಿತ್ತು. ಕದಂಬರು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು. ಅರೇಬಿಯಾದ ವ್ಯಾಪಾರಿಗಳು ಗೋವಾ, ಮಂಗಳೂರು, ಹೊನ್ನಾವರ, ಅಂಕೋಲಾದಲ್ಲಿ ತಮ್ಮ ಸಂಸ್ಥೆಗಳನ್ನು ಹೊಂದಿದ್ದರು. ಗೋವಾ ಮತ್ತು ಚೌಲ್ ಪ್ರಮುಖ ಬಂದರು ಪಟ್ಟಣಗಳಾಗಿದ್ದವು. ಈರಿಯಡ್ನ ಕೈಗಾರಿಕೆಗಳು ಹೆಚ್ಚಾಗಿ ದೇಶೀಯ ಸ್ವರೂಪದ್ದಾಗಿದ್ದವು.
ನೂಲುವ, ನೇಯ್ಗೆ, ಕಲ್ಲು ಕೆಲಸ, ಹಿತ್ತಾಳೆ ಮತ್ತು ಕಬ್ಬಿಣದ ಕೆಲಸಗಳು, ಮರದ ಕೆಲಸಗಳು, ಆಭರಣಗಳು, ಬುಟ್ಟಿ ತಯಾರಿಕೆ ಮತ್ತು ತೈಲ ಒತ್ತುವಿಕೆ ಕೆಲವು ಪ್ರಮುಖ ದೇಶೀಯ ಕೈಗಾರಿಕೆಗಳು. ಭಾರತೀಯ ನಾಣ್ಯಶಾಸ್ತ್ರದ ಇತಿಹಾಸದಲ್ಲಿ, ಕದಂಬರು ಒಂದು ದಿಟ್ಟ ನಿಶ್ಚಿತ ಹೆಜ್ಜೆಯನ್ನು ಇಡುವ ಮೂಲಕ ಆಳವಾದ ಪ್ರಭಾವ ಬೀರಿದ್ದಾರೆ, ಅದು ಮಾದರಿಯಾಗಿದೆ.